ಹಲೋ ಹಾಯ್ ಫ್ರೆಂಡ್ಸ್, ನಾನು ಸಿದ್ದಪ್ಪನ ಬೆಟ್ಟಕ್ಕೆ ಬಂದಿದ್ದೀನಿ. ತುಂಬ ದಿನ ಆದಮೇಲೆ ಬಂದಿದ್ದೀನಿ. ಆವಾಗಲೇ ಒಂದು ವರ್ಷದ ಮೇಲಾಗಿತ್ತು ಬಂದು. ಇವತ್ತು ದೇವ್ರ ದರ್ಶನ ಮಾಡೋಣ ಅಂತ ಬಂದಿದ್ದೀನಿ. ಬರೋಣ ಅಂದ್ಕೊಂಡು ಬಂದೇ ಇರಲಿಲ್ಲ. ಇವತ್ತಂತೂ ತುಂಬ ಸಂತೋಷ ಆಗ್ತೈತೆ ದೇವಸ್ಥಾನಕ್ಕೆ ಬಂದಿದ್ದೀನಲ್ಲ ಅಂತ. ಅದು ಸಂಜೆ ಆವಾಗ 5 ಗಂಟೆ ಆಗಿತ್ತೆ. ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ಇನ್ನೇನು ಜಾತ್ರೆ ಜಾಸ್ತಿ ದಿನ ಎಲ್ಲ ಜಾತ್ರೆಗೆ ಬಂದರೆ ಹತ್ತಕ್ಕೆ ತುಂಬ ರಶ್ ಇರುತ್ತೆ. ಇವಾಗಲೇ ಹತ್ತೋಣ ಅಂತ ಹತ್ತುತ್ತಾ ಇದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತಿದೆ. ಒಂದು ವರ್ಷದ ಮೇಲಾಯಿತು ಬಂದು ಸಿದ್ದಪ್ಪನ ನೋಡಿ. ಯಾಕೋ ಕರ್ಸ್ಕೋಬೇಕು ಅನ್ಸಿರ್ಲಿಲ್ವೇನ, ಕರ್ಸ್ಕೊಂಡವ್ರು ಇವಾಗ. ನನಗಂತೂ ಭಾಳ ಖುಷಿ ಆಯಿತು. ನೀವು ಯಾರಾದರೂ ಇವತ್ತು ಬಂದಿದ್ರೆ ಕಮೆಂಟ್ ಮಾಡಿ. ಇಲ್ಲ ಸಿದ್ದಪ್ಪನ ಬೆಟ್ಟ ನೋಡಿದ್ರು ಕಮೆಂಟ್ ಮಾಡಿ, ನೋಡಿಲ್ಲ ಅಂದರೂ ಕಮೆಂಟ್ ಮಾಡಿ. ಅರಸೀಕೆರೆ ಹತ್ರ ಯಾದಪುರ ಅಂತ, ಅಲ್ಲಿ ಜೇಂಕಲ್ ಸಿದ್ದೇಶ್ವರನ ಬೆಟ್ಟ ಇದೆ. ನನಗಂತೂ ತುಂಬ ಇಷ್ಟ. ಯಾರಿಗೆಲ್ಲ ಗೊತ್ತಿಲ್ಲ ಅಂತಿಲ್ಲ, ತುಂಬ ಜನಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತು, ತುಂಬ ಫೇಮಸ್ಸು. ನನಗಂತೂ ಭಾರಿ ಖುಷಿ. ದೇವಸ್ಥಾನಕ್ಕೆ ಹೋಗ್ಬೇಕು, ಬೆಟ್ಟ ಹತ್ತಬೇಕು ಅಂದರೆ ಹೊಟ್ಟೆ ತುಂಬ ಹಸಿತಿತ್ತು. ಅದಕ್ಕೆ ಬಿಸ್ಕೆಟ್ ತಗೊಂಡು ತಿನ್ಕೊಂಡು ಹತ್ಕೊಂಡು ಹೋದ್ವಿ. ಸುಸ್ತಾಗ್ತಿತ್ತೆ, ತುಂಬ ಸುಸ್ತಾಗ್ತಿತ್ತೆ. ಹತ್ತಿ ಜಾಸ್ತಿ ದಿನ ಆಗಿತ್ತು. ಹಂಗೂ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಒತ್ತುತ್ತಾ ಇದ್ದೀನಿ. ಹೌದಾ? ನನ್ನ ಮಗಳಂತೂ ಎಷ್ಟು ಚೆನ್ನಾಗಿ ಹತ್ತದ್ಲ ಪಾಪ, ಚೆನ್ನಾಗಿ ಹತ್ತದ್ಲು. ಫೈನಲಿ ಬಂದ್ವಿ. ಇನ್ನು ಸ್ವಲ್ಪ ದೂರ. ಯಾವಾಗ ಸಿಗುತ್ತಪ್ಪ ಅಂತ ಅಂದ್ಕೊಂಡು ಸುಸ್ತಂದರೆ ಸುಸ್ತಾಗ್ತಿತ್ತು. ಹೊಟ್ಟೆನೂ ಹಶ್ವಾಗಿತ್ತು. ಊಟ ಬೇರೆ ಮಾಡಿರಲಿಲ್ಲ. ಹತ್ಕೊಂಡು ಕಂಬಿ ಇಟ್ಕೊಂಡು ಹತ್ಕೊಂಡು ಜನ ಒಬ್ಬೊಬ್ಬರೇ ಹತ್ತಿ ಇಳಿತಿದ್ರು. ಯಾರೂ ಇಲ್ಲ ಅಂತೇನಿಲ್ಲ. ಲಾಸ್ಟ್ನೇ ಪೂಜೆ. ನಮಗೆ ದರ್ಶನ ಚೆನ್ನಾಗಾಯಿತು. ನೀಟಾಗಿ ದೇವರು ನೋಡಿದ್ವಿ. ತುಂಬ ಇಷ್ಟ ಆಯಿತು. ಫೈನಲಿ ಬಂದ್ವಿ. ಜನ ತುಂಬ ಇದ್ದರೆ ದೇವ್ರು ನೋಡೋಕ್ಕೆ ಆಗೋದೇ ಇಲ್ಲ. ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಮುಂದೆ ಬಂದುಬಿಡ್ಬೇಕು. ಇವತ್ತಂತೂ ತುಂಬ ಚೆನ್ನಾಗಿ ನೋಡಿದೆ. ಯೂಬಿತ್ತಿ ಇತ್ತು, ಹಚ್ಕೊಂಡೆ. ಶೆಕೆಗೆ ಬೆವತಿರೋದಕ್ಕೆ ಯೂಬಿತ್ತಿನೇ ಹತ್ತುತ್ತಿಲ್ಲ. ಅತ್ತೇ ಇಲ್ಲ ಅನ್ಕೊಂತೀನಿ. ಆಮೇಲೆ ನೋಡಿದ್ರೆ ಹತ್ತಿತ್ತು. ಹಂಗೂ ಸ್ವಲ್ಪ ಗಂಧ ಇಟ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡೆ. ಪಾದದ ಹತ್ರ, ಸಿದ್ದಪ್ಪ ಒಳ್ಳೇದು ಮಾಡಪ್ಪ, ನನಗೆ ಎಲ್ಲರಿಗೂ ಒಳ್ಳೆ ಮಾಡು, ನನ್ನ ಫಾಲೋವರ್ಸಿಗೆಲ್ಲ ಒಳ್ಳೇದು ಮಾಡು ಅಂತ ಬೇಡ್ಕೊಂಡೆ.